ನಾನು ನಮ್ಮ ಗೋಕುಲಂ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಕಮಾಂಡರ್ ಪ್ರಭಾಕರ್ ರಾವ್ ಅವರಿಂದ ಒಂದೆರಡು ಮಾತುಗಳನ್ನು ಹೇಳಿ ಅಂತ ಕೇಳ್ತೀನಿ. ಎರಡೇ ಮಾತು. ಮನ್ಮನೋಭೀಷ್ಟಂ ವರದಂ ಸಕಲಾಭೀಷ್ಟಪ್ರದಂ ಪುರಂದರದಾಸಗುರುಂ ದಾಸಶ್ರೇಷ್ಠಂ ದಯಾನಿಧಿಂ ಶ್ರೀ ಪುರಂದರದಾಸಾರ್ಯ ನಮಃ. ಸ್ನೇಹಿತರೆ, ನೀವೆಲ್ಲ ಸಂಗೀತ ಮಾಧುರ್ಯವನ್ನು ಅನುಭವಿಸಿದ್ದೀರಿ. ವಿಜ್ಞರು ಪಂಡಿತರಾದ ನಂತರ ಅವ್ರ ಮಾತು ಕೇಳಿದ್ದೀರಿ. ಇನ್ನಿದ್ರ ಮೇಲೆ ನಾನು ಹೇಳಲಿಕ್ಕೆ ನನಗೇನೂ ಇಲ್ಲ. ಐ ಓನ್ಲಿ ಜಸ್ಟ್ ಸಮ್ಮರೈಸ್ ವಿತ್ ಒನ್ ಥಿಂಗ್. ಈ ಸನ್ನಿವೇಶ ಸಂದರ್ಭ ನೋಡಿದರೆ ನನಗೆ ಒಂದು ದಾಸರ ಪದ ನೆನಪಾಗ್ತಾ ಇದೆ. ಸಾರಿ, ಐ ಆಮ್ ನಾಟ್ ಏಬಲ್ ಟು ಸ್ಪೀಕ್ ವೆಲ್. ಹರಿನಾಮ ಸ್ಮರಣದ ಗಿರಿಯ ಹಾರುತ್ತಿದೆ ಜಗತಿ, ಪರಮ ಭಾಗವತರು ಬಲಿಯ ಬೀಸದರು ಬಿಡಿಯರೆ. ಇಲ್ಲಿ ಮುದ್ದುಗಿಣಿಗಳು ಹರಿನಾಮ ಸ್ಮರಣ ಮಾಡುತ್ತಾ ಇವೆ. ನೀವೆಲ್ಲ ಪರಮ ಭಾಗವತರು ಗಿಣಿಗಳನ್ನು ಹಿಡಿಕೊಳ್ಳಿಕ್ಕೆ ಬಲೆ ಬೀಸ್ತಾ ಇದ್ದೀರಿ. ಈ ಸನ್ನಿವೇಶ ನೋಡಿದರೆ ನನಗೆ ದಾಸರ ಪದ ನೆನಪಾಯಿತು. ಇಂಥ ಉತ್ತಮವಾದ ಭಕ್ತಿ ಸಂಗೀತ ಕಾರ್ಯಕ್ರಮ ನಮ್ಮ ಗೋಕುಲಂ ಆವರಣವರದಲ್ಲಿ ನಡೆಯುವುದು ನಮ್ಮ ಸುಕೃತ, ನಮ್ಮ ಅದೃಷ್ಟ. 3 ವರ್ಷದಿಂದ ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಇದೇ ವಿಧವಾಗಿ ನಿರಂತರವಾಗಿ ಇಂಥ ಕಾರ್ಯಕ್ರಮ ನಮ್ಮ ಆವರಣದಲ್ಲಿ ನಡೀಬೇಕು ಅಂತ ನಾನು ಕೇಳ್ಕೊತೀನಿ. There's one more thing I want to add about ಪುರಂದರದಾಸ. ಅವರು ಕರ್ನಾಟಕ ಸಂಗೀತ ಪಿತಾಮಹರು. ದಕ್ಷಿಣ ಭಾರತ ಸಂಗೀತದ ವಿಶಿಷ್ಟವಾದ ಸ್ಥಾನ ಇದೆ ಅವರಿಗೆ. ಹಾಗೂ ದಾಸ ಪರಂಪರ ಅವರಿಂದನೇ ಆಲ್ಮೋಸ್ಟು ದಾಸ ಪರಂಪರೆ ಅಂದರೆ ನಮಗೆ ಪುರಂದರದಾಸರೇ ನೆನಪು ಬರ್ತಾರೆ. ಆದರೆ ಅಪಾರ್ಟ್ ಫ್ರಮ್ ದಿಸ್ ದೇರ್ ಇಸ್ ಅ ಸೋಷಿಯಲ್ ಡೈಮೆನ್ಷನ್, ಸಪರೇಟ್ ಡೈಮೆನ್ಷನ್ ಟು ದಿಸ್ ದಾಸ ಪರಂಪರೆ. ಪೂರ್ಣಿಮಾ ಮೇಡಮ್ ಅವರು ಹೇಳಿದಂತೆ, ಇಫ್ ಯು ಗೋ ಬ್ಯಾಕ್ 500 years ago, the Hindu, our religion was experiencing a lot of difficulties, problems. The survival of Hinduism was at stake. Those scholarly priests who had the Vedic knowledge, Vedic learning, they were confined to their homes. Our temples were vandalized. Our religious leaders were killed. They tried to do everything to prevent survival of Hindu culture. ಸೊ ಇಂಥ ಪರಿಸ್ಥಿತಿಯಲ್ಲಿ ವಿದ್ವಾಂಸರು ಪಂಡಿತರು ಮಾತ್ರ ತಮ್ಮ ಮನೆಗಳಲ್ಲೇ ಕೂತ್ಕೊಂಡು ತಮ್ಮ ಅನುಷ್ಠಾನ, ತಮ್ಮ ಧರ್ಮ ವ್ಯವಹಾರ ಮಾಡ್ಕೊತಾ ಇದ್ದರು. ಬಟ್ ಸಾಮಾನ್ಯ ಜನಗರಿಗೆ ಬೇರೆ ಏನು ದಾರಿ ಇರಲಿಲ್ಲ. ಇಂಥ ಸಮಯದಲ್ಲಿ ದಾಸ ಪರಂಪರೆ ಬಂದು ಪ್ರತಿಯೊಬ್ಬರು ಸಾಮಾನ್ಯರು ತಮ್ಮ ಜೀವನದಲ್ಲಿ ಹೇಗೆ ಭಗವತ್ ಸ್ಮರಣೆ ಮಾಡ್ಬೋದು ಅಂತ ಒಂದು ದಾರಿ ತೋರಿಸಿದರು. ಇದರ ಫಲಿತ ನಾವು ಈಗ ನೋಡ್ತಾ ಇದ್ದೇವೆ. ಜನರೇಷನ್, ನಾನು ಅಟ್ಲೀಸ್ಟ್ ನನ್ನ ಚಿಕ್ಕಂದಿಂದ 3 ಜನರೇಷನ್ಸನ್ನು ನೋಡಿದ್ದೇನೆ. ನಮ್ಮ ತಾಯಿಯರು, ಅಜ್ಜಿ ಅವರೆಲ್ಲ ದೇವರ ನಾಮ ಕಂಠಸ್ಥವರಿಗೆ. ಅವ್ರು ಯಾವುದು ಸ್ಕೂಲು ಇಲ್ಲ, ಎಲ್ಲಿ ಕಳೆಯಲಿಲ್ಲ. ಆದರೆ ಎಷ್ಟೊಂದು ದೇವರ ನಾಮ ಅವ್ರ ದಿನ ಕೂತ್ಕೊಂಡು ಹೇಳ್ಕೊತಾ ಇದ್ರು. ಈ ರೀತಿಯಿಂದ ನಮ್ಮ ಸನಾತನ ಧರ್ಮ ಉಳಿದಿದೆ ಅಂತ ನಾನು ತಿಳ್ಕೊತೀನಿ. ಇಂಥ ನಮ್ಮ ಧರ್ಮನ ನಾಶನ ಮಾಡುವಂಥ ಬಿರುಗಾಳಿ ಬಂದಾಗೆ ಈ ದಾಸ ಸಾಹಿತ್ಯ, ದಾಸ ಸಂಗೀತ ಅನ್ನೋ 2 ಕೈಗಳು ಬಂದು ನಮ್ಮ ಸನಾತನ ಜ್ಯೋತಿಯನ್ನು ಸದಾ ಪ್ರಜ್ವಲಿತ ಮಾಡ್ತಾ ನಿಂತಿದೆ. ಈ ಪರಂಪರೆನ ನಾವು ಯಾವತ್ತೂ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇರಬೇಕು. ನಾವು ಪೂರ್ಣಿಮಾ ಮೇಡಮ್ ಅವರು ಹೇಳಿದಾಗೆ ನಾವು ರಾಯಲ್ಟಿ ಏನು ಕೊಡ್ತೀವಿ ದಾಸರಿಗೆ,
royalties only by paying obeisance and remembering him always, and continue to practice, learn, and carry forward this legacy to the next generation. In this context, I really thank Hola's family for imbibing their children with our Sanatana Dharma culture and beautifully synchronizing ಒಂದು ಆಧುನಿಕ ಜೀವನ ಸನಾತನ ಧರ್ಮ ಎರಡು ಸಮನ್ವಯ ಮಾಡಿಕೊಂಡು ಹೇಗೆ ಜೀವನ ಮಾಡಬೇಕು ಅಂತ ನಮಗೊಂದು ಆದರ್ಶ ಪರಿವಾರ ಅವರು ತೋರಿಸ್ತಾ ಇದ್ದಾರೆ. ಇಂಥ ಆದರ್ಶ ಪರಿವಾರ ನಮ್ಮ ಗೋಕುಲಂ ಸಮುದಾಯನಾಗಿರೋದು ನಮ್ಮ ಅದೃಷ್ಟ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಲಾರ್ಡ್ ಕೃಷ್ಣ ದಟ್ ವಿ ಹ್ಯಾವ್ ಎನ್ ಅವರ್ ideal family like them in our midst, and this tradition will continue in the future always. Thank you very much. And I wish the young budding artists all the best always. May God bless you. And I thank the supporters, Pakkavadyagar, Prakash avaru, Prasad avaru, Mr. Pavan. ತುಂಬ ಧನ್ಯವಾದಗಳು ನಿಮಗೆ. ಗೋಕುಲಂ ಅವರಿಗೆ ಇಂಥ ಕಾರ್ಯಕ್ರಮ ಮಾಡಿಸ್ಕೊಟ್ಟಿದ್ದೀನಿ. ಸಾರಿ,